ಇದು ಸಾಮಾನ್ಯ ಮ್ಯಾಂಗೋ ಪಿಕ್ಕಲ್ ಅಥವಾ ಜ್ಯಾಮ್ ಅಲ್ಲ, ಇದು ಮ್ಯಾಜಿಕ್ ರೆಸಿಪಿ, ಆಲ್ ಇನ್ ಒನ್ ಮ್ಯಾಂಗೋ ಪಿಕ್ಕಲ್ ಆ್ಯಂಡ್ ಜ್ಯಾಮ್ ರೆಸಿಪಿ. ಸಿಹಿ, ಹುಳಿ, ಖಾರ 3 ರುಚಿನೂ ಒಂದರಲ್ಲೇ ಇದೆ. ಇದು ಚಪಾತಿ, ರೈಸ್, ದೋಸೆಗೆ ಒಳ್ಳೆ ಕಾಂಬಿನೇಷನ್, ಬಾಯಲ್ಲಿ ನೀರು ಬರಿಸುವಂತಹ ಟೇಸ್ಟ್. ಫುಲ್ ವೀಡಿಯೋ ಸ್ಕಿಪ್ ಮಾಡದೆ ನೋಡಿ. ಇದಕ್ಕೆ ನಾನು ತೋತಾಪುರಿ ಮ್ಯಾಂಗೋ ತೊಗೊಂಡಿದ್ದೀನಿ, ಯಾವುದು ಕೂಡ ಆಗುತ್ತೆ. ನಾನಿಲ್ಲಿ ವಿದ್ ಸ್ಕಿನ್ ಹಾಕ್ತಾ ಇದ್ದೇನೆ. ವಿದ್ ಸ್ಕಿನ್ ಯಾಕೆ ಅಂದರೆ ಒಂದು ಸಲ ಪಿಕ್ಕಲ್ ಟೇಸ್ಟ್ ಕೂಡ ಬರಲಿ ಅಂತ, ಪಿಕ್ಕಲ್ ಮತ್ತು ಜ್ಯಾಮ್ ಎರಡೂ ಟೇಸ್ಟ್ ಬರಲಿ ಅಂತ. ಸಪೋಸ್ ನಿಮಗೆ ಬೇಡ ಅಂದರೆ ವಿದೌಟ್ ಸ್ಕಿನ್ ಕೂಡ ಮಾಡ್ಬೋದು, ಹಾಗಾದರೆ ಅದು ಜ್ಯಾಮ್ ಥರನೇ ಆಗುತ್ತೆ, ಚೆನ್ನಾಗಿರುತ್ತೆ ಅದು ಕೂಡ. ನಾನಿಲ್ಲಿ ಎಲೆಕ್ಟ್ರಿಕ್ ಚಾಪರಲ್ಲಿ ಮಾಡ್ತಾ ಇದ್ದೇನೆ. ನೀವು ಬೇಕಾದರೆ ಸಣ್ಣ ಸಣ್ಣದಾಗಿ ಕೂಡ ಕಟ್ ಮಾಡ್ಬೋದು ಅಥವಾ ಗ್ರೇಟ್ ಕೂಡ ಮಾಡ್ಬೋದು. ಈ ರೀತಿ ಮಾಡ್ಕೊಂಡ್ಮೇಲೆ ನಾನು ಕಡಾಯಿಗೆ ಮಸ್ಟರ್ಡ್ ಆಯಿಲ್ ಹಾಕಿಬಿಟ್ಟು ನಾನು ಅದನ್ನು ಸ್ವಲ್ಪನೇ ಬಾಡಿಸ್ತೇನೆ. ನೀವು ಬೇಕಾದರೆ ಎಣ್ಣೆ ಹಾಕದೆ ಬರೀ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕೂಡ ಆ ರೀತಿ ಮಾಡ್ಬೋದು, ಅಥವಾ ಗೀ ಹಾಕಿಬಿಟ್ಟು ಕೂಡ ಅದರಲ್ಲಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಮಾಡ್ಬೋದು. ನಾನು ಪಿಕ್ಕಲ್ ಟೇಸ್ಟ್ ಬರಲಿ ಅಂತ ಈ ರೀತಿ ಮಸ್ಟರ್ಡ್ ಆಯಿಲ್ ಎಲ್ಲ ಹಾಕಿಬಿಟ್ಟು ಮಾಡ್ತಾಯಿದ್ದೇನೆ. ಸಾಲ್ಟ್ ಕೂಡ ಹಾಕ್ತಾಯಿದ್ದೇನೆ. ನಂತರ ಬೆಲ್ಲ ನೋಡಿಕೊಂಡು ಹಾಕ್ತೇನೆ. ಒಬ್ಬೊಬ್ಬರಿಗೆ ಸ್ವೀಟ್ ಜಾಸ್ತಿ ಬೇಕು, ಕೆಲವರಿಗೆ ಸ್ವೀಟ್ ಕಡಿಮೆ ಬೇಕು, ಅದಕ್ಕೆ ನೋಡಿಕೊಂಡು ಹಾಕಿ, ನಿಮ್ಗೆ ಎಷ್ಟು ಬೇಕು ಅಷ್ಟು. ಅದರಿಂದ ನಾನು ಗ್ರಾಮ್ ಲೆಕ್ಕ ಹೇಳ್ತಾ ಇಲ್ಲ. ಇಲ್ಲಿ ಸೋಂಪು, ಜೀರಾ, ಪೆಪ್ಪರ್, ಬ್ಯಾಡಗಿ ಚಿಲ್ಲಿ ಇಷ್ಟನ್ನು ಡ್ರೈ ರೋಸ್ಟ್ ಮಾಡಿಬಿಟ್ಟು, ಲವಂಗ ಮತ್ತು ಕರಿಪತ್ತ ಪೌಡರ್, ಡ್ರೈ ಕರಿಪತ್ತ ಪೌಡರ್, ಅದು ಕೂಡ ಹಿಂಗು ಕೂಡ ಹಾಕ್ತಾ ಇದ್ದೇನೆ. ಹಿಂಗಿನ ಜೊತೆಗೆ ನಾನಿಲ್ಲಿ ಬ್ಲ್ಯಾಕ್ ಸಾಲ್ಟ್ ಕೂಡ ಯೂಸ್ ಮಾಡ್ತಾ ಇದ್ದೇನೆ. ಬ್ಲ್ಯಾಕ್ ಸಾಲ್ಟ್ ಹಾಕಿದರೆ ಒಳ್ಳೆಯದು, ಟೇಸ್ಟು ಚೆನ್ನಾಗಿ ಬರುತ್ತೆ. ಇದೆಲ್ಲವನ್ನು ಒಟ್ಟಿಗೆ ನಾನು ಪೌಡ್ರ್ ಮಾಡ್ತೇನೆ. ಒಂದು ಸೈಡಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೇನೆ, ಇನ್ನೊಂದು ಸೈಡಲ್ಲಿ ನಾನು ಪೌಡ್ರ್ ಮಾಡ್ತೇನೆ. ಜಟ್ಪಟ್ ಬೇಗನೆ ಆಗುವಂಥ ರೆಸಿಪಿ ಇದು. ತುಂಬಾ ಟೇಸ್ಟಿ ಕೂಡ, ಹುಳಿ ಖಾರ ಈ ರೀತಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿಕೊಂಡು ನಾನು ಬೆಲ್ಲ ಹಾಕ್ತಾ ಇದ್ದೇನೆ. ಒಮ್ಮೆಲೆ ಹಾಕಲಿಕ್ಕೆ ಹೋಗಲಿಲ್ಲ, ನೋಡಿಕೊಂಡು ಹಾಕುವ ಅಂತ ಸ್ವಲ್ಪ ಎಕ್ಸ್ಟ್ರಾ ಈಗ ಬೇಕಿತ್ತು, ಅದಕ್ಕೋಸ್ಕರ ಪೌಡ್ರ್ ಆ್ಯಡ್ ಮಾಡ್ತಾ ಇದ್ದೇನೆ. ಇದಕ್ಕೆ ಯಾವುದೇ ನೀರೆಲ್ಲ ಆ್ಯಡ್ ಮಾಡಲಿಕ್ಕೆ ಹೋಗೋದು ಬೇಡ, ಬೆಲ್ಲದಲ್ಲೇ ಅದು ಬೇಯುತ್ತೆ. ಸ್ಟೀಮಿದೆ ನೀರು ಕೂಡ ಬಿದ್ದರೂ ಕೂಡ ಅದನ್ನು ಚೆನ್ನಾಗಿ ಡ್ರೈ ಮಾಡಿ ನೀವು. ಇದು ಬೆಂದ ಮೇಲೆ ಕಲರ್ ತುಂಬಾ ಚೇಂಜ್ ಆಗಿ ಕಾಣುತ್ತೆ, ಡಾರ್ಕ್ ಕಲರ್ ಬರುತ್ತೆ, ಪಿಕ್ಕಲ್ ಥರನೇ ಅನ್ನಿಸುತ್ತೆ. ಈ ಥರ ವಿದ್ ಸ್ಕಿನ್ ಹಾಕಿರೋದ್ರಿಂದ ನಿಮಗೆ ತಿನ್ನುವಾಗ ಪಿಕ್ಕಲ್ ಟೇಸ್ಟ್ ಕೂಡ ಬರುತ್ತೆ ಮತ್ತು ಜಾಮ್ ಥರನೂ ಆಗುತ್ತೆ. ಈ ಥರ ಮಾಡಿಬಿಟ್ಟು ತಣ್ಣಗಾದ್ಮೇಲೆ ನಾನು ಬಾಟ್ಲಲ್ಲಿ ತುಂಬಿಸಿಟ್ಟಿರ್ತೇನೆ. ತಣ್ಣಗಾದ್ಮೇಲೆ ಕಲರ್ ಇನ್ನೂ ಡಾರ್ಕ್ ಆಗಿ ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಜಾಮ್ ಥರ ಬೇಕಿದ್ರೆ ಇಷ್ಟು ಡ್ರೈ ಮಾಡಬೇಡಿ. ನಾನಿಲ್ಲಿ ಪಿಕ್ಕಲ್ ಥರ ಬೇಕು ಅಂತ ಸ್ವಲ್ಪ ಜಾಸ್ತಿನೇ ಡ್ರೈ ಮಾಡಿದ್ದೀನಿ. ಕಲರ್ ನೋಡಿ ಹೇಗೆ ಚೆನ್ನಾಗಿ ಬಂದಿದೆ, ತುಂಬಾ ಟೇಸ್ಟಿಯಾಗಿದೆ. ನಾನು ಹೇಳುವಾಗಲೇ ನನ್ನ ಬಾಯಲ್ಲಿ ನೀರು ಬರ್ತಾ ಉಂಟು, ಅಷ್ಟು ಟೇಸ್ಟಿಯಾಗಿದೆ. ನೀರು ದೋಸೆ, ಚಪಾತಿ, ಅನ್ನದ ಜೊತೆ ತಿನ್ನುವಾಗ ಇದು 3 ದಿನಕ್ಕಿಂತ ಜಾಸ್ತಿ ಉಳಿಯೋದಿಲ್ಲ, ಅಷ್ಟು ಬೇಗ ಖಾಲಿ ಆಗುತ್ತೆ ಅದು. ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ರಿಗೂ ಇಷ್ಟ ಆಗುತ್ತೆ. ನನ್ನ ರೆಸಿಪಿ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್